ತಿರುಪತಿಯಲ್ಲಿ ಶ್ರೀನಿವಾಸರ ಗುಡಿಯಲ್ಲಿ 24 ಗಂಟೆನೂ ದರ್ಶನನೇ, ಒಂದು 40 ನಿಮಿಷ ಬಿಟ್ಟರೆ. ಏನಮ್ಮ, ನಾವು ಮಾಡಿಕೊಂಡು ಸುಖ ಅನುಭವಿಸ್ತಾ ಇದ್ದೀವಿ. ಭಗವಂತ ಕಣ್ಣು ಮುಚ್ಚಕ್ಕಲ್ಲ, ನಿದ್ದೆನೇ ಇಲ್ಲ ಭಗವಂತನಿಗೆ. ಆದರೆ ಸುಖ ಪಡೋದು ಭಗವಂತ ಯಾವಾಗ ಅಂತ ಕೇಳೋದು ಸಾಧ್ಯನಾ? ಅವನು ಸುಖ ಪಡೋಂಗಿದ್ರೆ ನಮ್ಮ ಜಾಗನೇ ಸಿಕ್ಕಲ್ಲ ಅಲ್ವಾ? ಅಂದರೆ ಭಗವಂತ ಅನ್ನೋನು ಎಲ್ಲರಿಗೋಸ್ಕರವಾಗಿ ಬದುಕುತ್ತಿರ್ತಕ್ಕಂತಹ ಈ ಒಂದು ಪ್ರಪಂಚದಲ್ಲಿ ನಾವು ಭಗವಂತನಿಗಾಗಿ ಏನೂ ಅರ್ಪಣೆ ಮಾಡದೆ ಸುಖ ಬಯಸೋದಾದರೆ ನಮ್ಮನ್ನು ನೆಮ್ಮದಿಯಾಗಿ ಆರೋಗ್ಯವಾಗಿ ಇರೋಕ್ಕೆ ಬಿಡೋಕ್ಕೆ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ಸುಖ ಬೇಕೇ ಬೇಕು ಅಂದರೆ ಅದು ನಿಮ್ಮ ವೈಯಕ್ತಿಕ. ಆದರೆ ಸುಖದಿಂದ ಏನು ಅನುಭವಿಸ್ತೀವಿ, ಏನು ಅನುಭವಿಸ್ತಾ ಇದ್ದೀರಾ ಅಂತಕ್ಕಂಥ ಒಂದು ಸತ್ಯವನ್ನು ಇಲ್ಲಿ 2 ಬರುತ್ತೆ. ಸುಖವಾಗಿರೋರಿಗೆ ದೇಹದಲ್ಲಿ ಉಷ್ಣಾಂಶ ತುಂಬ ಜಾಸ್ತಿ. ಯಾಕೆ ಅಂತೇಳು? ಸುಖವಾಗಿರೋರಿಗೆ ಉಷ್ಣಾಂಶ ಜಾಸ್ತಿ ಯಾಕಂಗಾಗತ್ತೆ ಅಂದರೆ ಅವರು ಮೈ ಬಗ್ಸಲ್ಲ. ಹೌದು ತಾನೆ? ಅಲ್ಲ, ಸೋಮಾರಿ ಅಂತ ಹೇಳಂಗಿಲ್ಲ ನಾವು. ಯಾಕೆ ಅಂದರೆ ಅವರು ಸುಖವಾಗಿದ್ದಾರಲ್ವಾ. ಅವರು ಸೋಮಾರಿ ಅಂದರೆ ಕೋಪ ಬಂದ್ಬಿಡುತ್ತೆ, ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಯಾರು ಸುಖವಾಗಿರ್ತಾರೆ ಅವ್ರನ್ನ ಮಾತೇ ಆಡ್ಸೋಕ್ಕಾಗಲ್ಲ, ಬಿಟ್ಬಿಡ್ಬೇಕು, ಹೆಂಗೋ ಇದ್ದು ಹೋಗು ಅಂತ. ಈ ಸುಖ ಜಾಸ್ತಿ ಬಯಸುವ ದೇಹಕ್ಕೆ ಸದಾ ಉಷ್ಣಾಂಶದ ತಾಪಮಾನ ದೇಹದ ತೊಂಬದಲ್ಲೆಲ್ಲ ಕರೆಂಟ್ ಥರ ಓಡಾಡ್ತಾ ಇರುತ್ತೆ. ಹುಚ್ಚು ಮನಸ್ಥಿತಿ ರೆಡಿ ಇರುತ್ತೆ. ಹುಚ್ಚು ಮನಸ್ಥಿತಿಯಿಂದ ಏನೆಲ್ಲ ಆಗತ್ತೆ ಅಂದರೆ ದೇಹದಲ್ಲಿ ತಾಪಮಾನ ವ್ಯತ್ಯಾಸ ಆದಾಗ, ಕರೆಂಟ್ ಜಾಸ್ತಿ ಲೋಡ್ ಬಂದಾಗ ಬಲ್ಬ್ ಬ್ಲಾಸ್ಟ್ ಆಗತ್ತೆ. ಹೌದೇನಮ್ಮ? ಸಾಧ್ಯ ತಾನೆ? ಹಾಗೆ ಸುಖದಿಂದ ಇರುವ ದೇಹಕ್ಕೆ, ಸುಖವನ್ನು ಪಡೆಯುವ ದೇಹಕ್ಕೆ ಯಾವ ಸಮಯದಲ್ಲಿ ಬ್ಲಾಸ್ಟ್ ಆಗತ್ತೆ ಅನ್ನೋ ಒಂದು ಸತ್ಯವನ್ನು ನಾವು ತಿಳ್ಕೋಬೇಕಾಗತ್ತೆ. ಇಲ್ಲಿ ಬ್ಲಾಸ್ಟ್ ಅಂದರೆ ಏನು ಅನ್ನುವಂತಹ ವಿಚಾರಕ್ಕೆ ಹೋದರೆ ನಾವು ತುಂಬ ಮನಸ್ಸಿಗೆ ಬೇಜಾರಾಗತ್ತೆ. ಆ ಪದಕ್ಕೆ ಯಾಕೆ ಅರ್ಥ ಕೇಳಿದ್ರೆ ತುಂಬ ಮನಸ್ಸಿಗೆ ಬೇಜಾರಾಗತ್ತೆ. ಅದಕ್ಕೋಸ್ಕರವಾಗಿ ಈ ಉಷ್ಣಾಂಶ ಅಂತಕ್ಕಂಥದ್ದು ಯಾವುದರಿಂದ ನಮ್ಮ ದೇಹದಲ್ಲಿ ಅಡಕವಾಗತ್ತೆ, ಸೇಕರಣೆಯಾಗತ್ತೆ ಅನ್ನೋ ಸತ್ಯವನ್ನು ತಿಳ್ಕೊಂಡಾಗ ನಿಜವಾಗಲೂ ಸುಖವನ್ನು ಬಯಸಲ್ಲ, ಯಾರೂ ಬಯಸಲ್ಲ.